ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಲಾಸ್ಟ್ ಇಯರ್ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಮೈನಾರಿಟಿ ಸ್ಟೂಡೆಂಟ್ಸ್, OBC ಸ್ಟೂಡೆಂಟ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮೈನಾರಿಟಿ ಸ್ಟೂಡೆಂಟ್ಸ್, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಯಾರು 60%ಗಿಂತ ಜಾಸ್ತಿ ಮಾಡಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳದ್ದು ಏನು ಪೆಂಡಿಂಗ್ ಅಮೌಂಟ್ ಇತ್ತಲ್ಲ, ಅಮೌಂಟು ರಿಲೀಸ್ ಆಗಿದೆ ಫ್ರೆಂಡ್ಸ್. ಅಫಿಷಿಯಲಿ ಕೂಡ ಅಪ್ಡೇಟ್ ಕೂಡ ಬಂದಿದೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಡೇಟ್ ಕೂಡ ವೇಟ್ ಮಾಡ್ತಿದ್ರು ಅವರೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಟೇಟಸ್ನಲ್ಲಿ ಏನೀಗ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಲ್ಲ, ಸೊ ಅದು ಅಮೌಂಟ್ ಆಗಲಿಕ್ಕೆ ಇನ್ನೊಂದು ವಾರ ಆಗುತ್ತೆ ಜಮಾ ಆಗಲಿಕ್ಕೆ. ಯಾಕಂದರೆ ಅಫಿಷಿಯಲಾಗಿ ಏನಪ್ಪ ಅಂದರೆ ಮಾಹಿತಿ ಕೂಡ ಬಂದಿದೆ. ಏನಪ್ಪ ಅಂದರೆ ಅಮೌಂಟ್ ಕೂಡ ನಿಮ್ದು ಯಾರ್ಯಾರ್ದು ಪುಷ್ DBTನಲ್ಲಿ ಎಸ್ ಆಗಿದೆ ಅವರೆಲ್ಲ ವಿದ್ಯಾರ್ಥಿಗಳು ಬ್ಯಾಂಕ್ ಅಕೌಂಟಿಗೆ ಕೂಡ ಅಮೌಂಟ್ ಇನ್ನೇನು ಒಂದು ವಾರದಲ್ಲಿ ಜಮಾ ಕೂಡ ಆಗುತ್ತೆ. ಯಾಕೆಂದರೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಜೆಟ್ ರಿಲೀಸ್ ಆಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ OBC ವಿದ್ಯಾರ್ಥಿಗಳಿಗೆ ಕೂಡ ಯಾರು ಪೆಂಡಿಂಗ್ ಅಮೌಂಟ್ ಇತ್ತು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂದರೆ 60%ಗಿಂತ ಜಾಸ್ತಿ ಪಾಸ್ ಆಗಿದ್ದೀರಾ, ಸೊ ಅವರಿಬ್ಬರಿಗೂ ಕೂಡ ಏನಪ್ಪ ಅಂದರೆ ಅಮೌಂಟು ಅವ್ರ ಅಕೌಂಟಿಗೆ ಜಮಾ ಮಾಡ್ತಾರೆ. ಯಾಕೆಂದರೆ ಆಲ್ರೆಡಿ ಕಂಡೀಷನ್ಸ್ ಕೂಡ ನಾನು ಹೇಳಿದ್ದೀನಿ. ಯಾಕೆಂದರೆ ಯಾರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗೆ ಮಾತ್ರ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ರಿಂಬರ್ಸ್ಮೆಂಟ್ ಅಮೌಂಟ್, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಏನಿಂದ ಅದನ್ನು ಜಮಾ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮ ಪುಷ್ DBT ಎಸ್ ಆಗಿತ್ತು ಅಂದರೆ ಮಾತ್ರ ಹಣ ಬರ್ತಾ ಏನಂತ ಎಸ್ ಪುಷ್ DBT ಎಸ್ ಆಗಿ ಅಮೌಂಟ್ ಪೆಂಡಿಂಗ್ನಲ್ಲಿತ್ತಲ್ಲ, ಸೊ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಂದರೆ ರಾಜ್ಯ ಸರ್ಕಾರ ಈಗ ಅಮೌಂಟ್ ಕೂಡ ರಿಲೀಸ್ ಮಾಡಿ ಕೊಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಕಾರಣ ಕೂಡ ಮಿಸ್ ಮಾಡ್ಕೋಬೇಡಿ, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅಫಿಷಿಯಲಾಗಿ ಕೂಡ ಏನಪ್ಪ ಅಂದರೆ ನಾವು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ವಿಸಿಟ್ ಮಾಡಿ ಕೇಳ್ಕೊಂಬಂದಾಗ ಅವರು ಬಜೆಟ್ ಬಂದಿದೆ. ಸೊ ಇನ್ನು ಒಂದು ವಾರದೊಳಗಡೆ ಎಲ್ಲ ವಿದ್ಯಾರ್ಥಿಗಳದ್ದು ಏನು ಪೆಂಡಿಂಗ್ ಇದ್ದಾವೆ ಸೊ ಅವ್ರದ್ದು ವೆರಿಫೈ ಮಾಡಿಕೊಂಡು ಪುಷ್ DBT ಯಾರ್ಯಾರ್ದಾಗಿದೆ ಅವ್ರದ್ದೆಲ್ಲ ಅಮೌಂಟ್ ಕೂಡ ರಿಲೀಸ್ ಮಾಡಿದ್ದೀವಿ ಮತ್ತು ಅವ್ರ ಅಕೌಂಟ್ ಕೂಡ ಜಮಾ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ OBC ಕ್ಯಾಟಗರಿ ಇರ್ಬೋದು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಕಾಯ್ತಾ ಇದ್ದರು. ಯಾಕಂದರೆ ಸರ್ ನಮ್ಮದು ಲಾಸ್ಟ್ ಇಯರ್ ದಿನ ಅಮೌಂಟ್ ಬರ್ತಾ ಇಲ್ಲ ಅಂತ. ಹಾಗಾಗಿ ಈಗ ಅಮೌಂಟ್ ರಿಲೀಸ್ ಆಗುತ್ತೆ, ಇನ್ನೊಂದು ವಾರದಲ್ಲಿ ಎಲ್ಲರ ಅಕೌಂಟ್ ಕೂಡ ಜಮಾ ಆಗುತ್ತೆ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ರಿಮೈನಿಂಗ್ ಸ್ಟೂಡೆಂಟ್ಸ್ ಯಾರು ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅವ್ರದ್ದು ಕೂಡ ಏನು ಬರ್ಬೋದು. ಯಾಕಂದರೆ ಅಪ್ಡೇಟ್ ಕೂಡ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇರ್ಬೋದು ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ತಾಲೂಕು ಆಫೀಸ್ಗಳಿದ್ದಾವಲ್ಲ, ಸೊ ಆ ಅಧಿಕಾರಿಗಳ ಜೊತೆನೂ ಕೂಡ ನಾನು ಹೋಗಿ ಕೇಳ್ಕೊಂಡು ಬಂದು ಅಫಿಷಿಯಲ್ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಏನೋ ಡೌಟ್ಸ್ಗಳಿದ್ದು ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲೇ ಹಾಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಆ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ನೀವು ಕ್ವಶನ್ಸ್ ಕೇಳಿದರೆ ಸಾಕು, ಆ ಬಗ್ಗೆ ನಾನು ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಏನೋ ಡೌಟ್ಗಳಿದೆ ಅಂದರೆ 8277799990 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಯಾರಾದರೂ 60% ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳದ್ದು ಏನು ಅಮೌಂಟು ಪುಷ್ DBT ಎಸ್ ಆಗಿ ಏನೋ ಅಮೌಂಟ್ ಬಂದಿಲ್ಲ, ಅವರು ಕೂಡ ಏನಂದರೆ ಇನ್ನೊಂದು ವಾರ ಮಟ್ಟ ವೇಟ್ ಮಾಡಿ ನಿಮ್ಮ ಅಮೌಂಟ್ ಜಮಾ ಆಗುತ್ತೆ. 8050770004 ಅಥವಾ 8050770005 ಕೂಡ ನೀವು ಹೆಚ್ಚಿನ ಮಾಹಿತಿ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಾಂದರೆ ಅದಕ್ಕಿಂತ ಬಿಟ್ಟು ಇನ್ನೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮದು ಇನ್ನೂ ಡೌಟ್ಗಳಿದೆ ಅಂದರೆ ಪೋಸ್ಟ್ ಮೆಟ್ರಿಕ್ help@karnataka.government.in ಕೂಡ ಮೇಲ್ ಮಾಡಿ ನಿಮ್ಮ ಡೌಟ್ನು ಕೂಡ ಕ್ಲಾರಿಫೈ ಮಾಡ್ಕೋಬೋದು. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕೇಳಿದ್ರು. ಹಾಗಾಗಿ ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಹಾಗೆ ಯಾರು 25-26ನೇ ಸಾಲಿನಲ್ಲಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ರಿಜಿಸ್ಟರ್ ನಂಬರ್ ಪುಷ್ DBT ಆಗಿಲ್ಲ, ರಿಜಿಸ್ಟರ್ ನಂಬರ್ ಹೊಡೆದಾಗ ನಿಮಗೆ ಫೆಚ್ ಆಗ್ತಾ ಇಲ್ಲ ಅಂದರೆ ಜಸ್ಟ್ ನಿಮ್ಮ ಕಾಲೇಜಿನಲ್ಲಿ ಅಥವಾ ಯಾರ್ಯಾರು ಕೇಸ್ ವರ್ಕರ್ ಇದ್ದಾರೆ ಸ್ಕಾಲರ್ಶಿಪ್ನವರು ಅವರಿಗೆ ಭೇಟಿಯಾಗಿ ಸೊ ನಿಮ್ಮ ಪುಷ್ DBT ಮಾಡಿದಾರೋ ಅಥವಾ ಇಲ್ಲ, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಪ್ರಮೋಟ್ ಮಾಡಿದಾರೋ ಇಲ್ಲೋ ಅಫಿಷಿಯಲಾಗಿ ನಿಮ್ಮ ರಿಸಲ್ಟ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡಿದಾರಲ್ಲ ಕೇಳ್ಕೊಳ್ಳಿ. ಯಾಕಂದರೆ ಅವ್ರು ಪ್ರಮೋಟ್ ಮಾಡಿದರೆ ಮಾತ್ರ ನಿಮ್ಮದು ಡೀಟೇಲ್ಸ್ಗಳು ಫೇಕ್ ಆಗುತ್ತೆ, ಇಲ್ಲಾಂದರೆ ಫಿಚ್ ಮಾಡಲ್ಲ. ಅಲ್ಲಿಂದ ಅಂದರೆ ನಿಮ್ಮ ಯೂನಿವರ್ಸಿಟಿ ಬೋರ್ಡ್ ಇರ್ಬೋದು, ಅಲ್ಲಿಂದ ಏನಪ್ಪ ಅಂದರೆ UVCMS ಇರ್ಬೋದು, ಬೋರ್ಡ್ಗಳಿರ್ಬೋದು, ಅಲ್ಲಿಂದ SSPಗೆ ಕಳಿಸಿದಾಗ ಮಾತ್ರ ನಿಮ್ಮ ರಿಜಿಸ್ಟರ್ ನಂಬರ್ ಹೊಡೆದಾಗ ಡೀಟೇಲ್ಸ್ಗಳು ಅಪ್ಡೇಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾರೆ. ಆ್ಯಂಡ್ ಫೈನಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.